कर्नाटक के नए होम मिनिस्टर बनने के बाद प्रियंक खड़गे की गुलबर्गा में पहली तारीखी आमद पर शहर की आवाम ने उनका ऐसा ग्रैंड वेलकम किया जो यादगार बन गया। नागरेश्वर स्कूल से शुरू होने वाली ये शानदार रैली गुलबर्गा की तारीख की बड़ी रैलियों में से एक नजर आई। हर तरफ जोश, जज्बा और हजारों सपोर्टर्स का समंदर देखने को मिला। कर्नाटक कैबिनेट रिशफल के बाद प्रियंक खड़गे को होम मिनिस्टर की जिम्मेदारी दी गई। इसके बाद अपने होम डिस्ट्रिक्ट गुलबर्गा पहुंचने पर उनका पुरजोश और शानदार इस्तकबाल किया गया। मुख्तलिफ मकामात पर फूलों की बारिश की गई। कांग्रेस के लीडर्स, एमएलए, एमएलसी, पार्टी वर्कर्स और हजारों सपोर्टर्स ने गर्मजोशी के साथ उनका खैर मकदम किया। जगत सर्कल पर प्रियंक खड़गे ने डॉक्टर BR आम्बेडकर, श्री बसवेश्वर और बाबू जगजीवन राम के स्टैचूज पर फूल चढ़ाकर श्रद्धांजलि पेश की। नागरेश्वर स्कूल से शुरू होकर सुपरमार्केट और जगत सर्कल से गुजरती हुई यह ग्रैंड रैली कांग्रेस पार्टी ऑफिस तक पहुंची, जहां हर तरफ सिर्फ आवाम का समंदर नजर आ रहा था। इस मौके पर मौजूद तमाम लीडर्स, पार्टी वर्कर्स, फॉलोअर्स और सपोर्टर्स का प्रियंक खड़गे ने दिल से शुक्रिया अदा कर कहा, ये आज जो कुछ भी है वो सिर्फ आवाम के प्यार, भरोसे और मोहब्बत की वजह से है। ये इज्जत सिर्फ इनकी नहीं बल्कि गुलबर्गा के हर उस फर्द की है जिसने इन्हें सपोर्ट किया है। प्रियंक खड़गे अपनी बेबाक क़ियादत और बोल्ड फैसलों की वजह से न सिर्फ कर्नाटक बल्कि मुल्क भर में एक मजबूत सेक्युलर लीडर के तौर पर पहचाने जा रहे हैं। होम मिनिस्टर का पद संभालते ही उन्होंने लॉ एंड ऑर्डर को मजबूत बनाने और क्रिमिनल एक्टिविटीज़ पर सख्त एक्शन लेने का पैगाम दिया है। इसी वजह से उनके फैसले सियासी और आवामी हलकों में लगातार चर्चा का मौजू बने हुए हैं। ये सिर्फ एक वेलकम रैली नहीं थी बल्कि गुलबर्गा की आवाम की तरफ से अपने लीडर के लिए मोहब्बत, भरोसे और हिमायत का इजहार था। दिस वीडियो इज प्रेजेंटेड बाय OSM ग्रुप। आपके घर की क्वालिटी कंस्ट्रक्शन, प्रीमियम इंटीरियर्स और बेस्ट बिल्डिंग मटेरियल्स के लिए OSM रहेगा आपकी बेस्ट चॉइस। फ्री कंसल्टेशन के लिए जरूर विजिट करें OSM ऑफिस। ವೈಯಕ್ತಿಕವಾಗಿ ತಾವೆಲ್ಲರೂ ಕೂಡ ನಾನು ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೀನಿ। ಬಹಳ ಅದ್ದೂರಿಯಾಗಿ ನನಗೆ ಮೆರವಣಿಗೆ ಮುಖಾಂತರ ನಮ್ಮ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಬರಮಾಡಿಕೊಂಡಿದ್ದೆ। ನಾನು ಎಲ್ಲ ನಮ್ಮ ಸ್ನೇಹಿತರಿಗೆ ವಿನಂತಿ ಮಾಡಿದ್ದೆ, ದಯವಿಟ್ಟು ಏನು ಮೆರವಣಿಗೆ ಬೇಡ, ಮಂಜು ಸರಳವಾಗಿ ನಾನು ಕಾಂಗ್ರೆಸ್ ಆಫೀಸಿಗೆ ಬಂದು ನಮ್ಮ ಜನರೊಂದಿಗೆ ಚರ್ಚೆ ಮಾಡಿ DC ಕಚೇರಿಗೆ ನಾಳೆ ಮುಖ್ಯಮಂತ್ರಿಗಳ ಕಾರ್ಯಕ್ರಮದ ಬಗ್ಗೆ ಪತ್ರಿಕೆ ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ನಾನು ವಿವರಣೆ ನೀಡ್ತೀನಿ ಅಂತ ನಾನು ಮನವಿ ಮಾಡಿಕೊಂಡಿದ್ದೆ। ಆದರೂ ಕೂಡ ಇವತ್ತು ನನಗೆ ಇವರೆಲ್ಲರೂ ಯೂನಿವರ್ಸಿಟಿ ಹತ್ರ ಕಾಯ್ತೀನಿ ಅಂತ ಹೇಳೋದು, ಆದ್ರೆ ಇಲ್ಲಿ ನೋಡಿದ್ರೆ ನಗರೇಶ್ವರ ಹತ್ರ ಇದ್ರೆಲ್ಲ ಪೊಲೀಸ್ ಅವರಿಗೂ ಮ್ಯಾನೇಜ್ ಮಾಡೋದು ಕಾಣಿಸ್ತದೆ। ನಿಜವಾಗ್ಲೂ ಇವತ್ತು ನಾವು ಕಳೆದ 3-4 ತಾಸು ಯಾವುದೇ ರೀತಿಯಾಗಿ ಸುಸ್ತಾಗಲಾರ್ದೆ ತಾವು ಅಲ್ಲಿಂದ ನಗರೇಶ್ವರ ತನಕ ಇಲ್ಲಿ ತನಕ ಪಾದಯಾತ್ರೆ ಮುಖಾಂತರ ನಾನು ಕರ್ಕೊಂಡು ಬಂದಿದ್ರೆ ನಾನು ನಿಜವಾಗ್ಲೂ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಚಿರಋಣಿಯಾಗಿ ಇದೇ ಸಂದರ್ಭದಲ್ಲಿ ಈ ವೇದಿಕೆ ಮುಖಾಂತರ ನಮ್ಮ ಪಕ್ಷದ ವರಿಷ್ಠರಾದಂತ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ, ಶ್ರೀ ರಾಹುಲ್ ಗಾಂಧಿ ಅವರಿಗೆ, ಮಾಜಿ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬರಿಗೆ ಹಾಗೂ ನಮ್ಮ ಮುಖ್ಯಮಂತ್ರಿಗಳಾದಂತ DK ಶಿವಕುಮಾರ್ ಸಾಹೇಬರಿಗೆ ನನಗೆ ಈ ಹೊಸ ಜವಾಬ್ದಾರಿಯನ್ನ ಕೊಟ್ಟಿದ್ದಕ್ಕೆ ಅವರಿಗೆ ಕೂಡ ಕೋಟಿ ಕೋಟಿ ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೀನಿ। ನಮ್ಮೆಲ್ಲರ ಹಿರಿಯರು ಹೇಳ್ದಂಗೆ ಈ ಅವಕಾಶ ಎಲ್ಲರಿಗೂ ಸಿಗೋದಿಲ್ಲ, ಆದ್ರೆ ಕೊಟ್ಟ ಜವಾಬ್ದಾರಿಯನ್ನ ಅಥವಾ ಕೊಟ್ಟ ಅವಕಾಶವನ್ನ ಸದುಪಯೋಗ ಮಾಡ್ಕೊಂಡು ಯಾವ ಜನರಿಂದ ಇವತ್ತು ನಾನು ರಾಜ್ಯ ಮಟ್ಟದಲ್ಲಿ ಬೆಳೆದಿದ್ದೀನಿ ಅವರ ಸೇವೆ ಮಾಡಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ನಾನು ಈ ವೇದಿಕೆ ಮುಖಾಂತರ ತಿಳಿಸ್ಲಿಕ್ಕೆ ನಾನು ಹೇಳ್ತಾ ಇದ್ದೀನಿ। ಎಲ್ಲರೂ ಕೂಡ ನನಗೆ ಬಹಳ ಶುಭವನ್ನು ಹಾರೈಸ್ತಾ ಇದ್ದೀನಿ। ಮುಂದೆ ಏನ್ ಕಾದಿದೆ ನನಗೆ ಗೊತ್ತಿಲ್ಲ, ಆದ್ರೆ ಸದ್ಯಕ್ಕೆ ಪಕ್ಷ ಏನ್ ಜವಾಬ್ದಾರಿ ಕೊಟ್ಟಿದ್ದಾರೆ ಅದನ್ನ ಯಶಸ್ವಿಯಾಗಿ ಕೆಲಸ ಮಾಡೋದು ಮಾತ್ರ ನಂದು ಲಕ್ಷ್ಯ ಅಂತ ನಾನು ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ। ಈ ವೇದಿಕೆಯಲ್ಲಿ ನಾನು ಮಂತ್ರಿ ಅಲ್ಲ, ನಾನು ಕೂಡ ಒಬ್ಬ ಸಾಮಾನ್ಯ ಕಾರ್ಯಕರ್ತ। ಇವತ್ತು ಪಕ್ಷ ನಮಗೆ ಈ ಜವಾಬ್ದಾರಿಯನ್ನ ಕೊಟ್ಟಿಲ್ಲ ಅಂದ್ರೆ
ಕೂಡ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಮತ್ತೆ ನಿಮ್ಗೆ ಏನು ವ್ಯತ್ಯಾಸ ಇಲ್ಲ ಈ ವೇದಿಕೆಯಲ್ಲಿ. ಯಾವಾಗ ಈ ವೇದಿಕೆ ಸರ್ಕಾರದ ವೇದಿಕೆ ಆಗ್ತದೆ ಆವಾಗ ಮಾತ್ರ ನಾನು ಗೃಹ ಸಚಿವ, ಅವಾಗ ಮಾತ್ರ ನಾನು ITBT ಮಿನಿಸ್ಟರ್, ಅವಾಗ ಮಾತ್ರ ನಾನು ಈ ಆಡಳಿತ ಸಚಿವ. ಆದ್ರೆ ಕಾಂಗ್ರೆಸ್ ಕಚೇರಿ ಒಳಗಡೆ ಬಂದಾಗ ಇಲ್ಲಿ ನಮ್ಮ ಹೈಕಮಾಂಡ್ ಜಗದೇವ್ ಗುತ್ತೇದಾರ್ ಅವರು DCC ಅಧ್ಯಕ್ಷರು, ಅಲ್ಲಿ ಚಿತ್ತಾಪುರದಲ್ಲಿ ನಮ್ಮ ಬ್ಲಾಕ್ ಅಧ್ಯಕ್ಷರು ಭೀಮಣ್ಣ ಸಾಲಿ ನಮ್ಮ ಹೈಕಮಾಂಡ್, ಮೆಹಮೂದ್ ಸಾಹೇಬ್ ನಮ್ಮ ಹೈಕಮಾಂಡ್, ಇಲ್ಲಿ ಯಾರು ಘಟಕದ ಅಧ್ಯಕ್ಷರು ಕೂತಿದ್ದಾರೆ, ಮಾಂತಪ್ಪ ಸಂಗಾವಿ ಅವರು ಇರ್ಬೋದು, ಬೇರೆ ಬೇರೆ ಘಟಕದ ಅಧ್ಯಕ್ಷರು ಇರ್ಬೋದು, ಇವ್ರು ನಮ್ಮ ಹೈಕಮಾಂಡ್. ಇಲ್ಲಿ ನಂದು ನಡೆಯೋದಿಲ್ಲ, ಇಲ್ಲಿ ಅವ್ರದ್ದು ನಡೀತಾರೆ. ನಮ್ದು ಏನೇ ನಡೆದ್ರು ಕೂಡ ನಮ್ಮ ಇಲಾಖೆ ಚೌಕಟ್ಟಿನಲ್ಲಿ ಅಷ್ಟೇ.